ಈ ಶರೀರನ ಪ್ರಾಣಿ ಥರ ನೋಡೋದನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾರಪ್ಪ ಜನ. ಅದೇನೋ ಈ ಕೆಮಿಕಲ್ ಇದ್ದರೆ ಈ ಶರೀರಕ್ಕೆ ಕ್ಯಾಲ್ಸಿಯಮ್ಗೆ ಒಳ್ಳೆಯದು, ಇದಕ್ಕೆ ಐರನ್ಗೆ ಒಳ್ಳೆಯದು, ಮಿನರಲ್ ಇದ್ದಾವೆ, ವಿಟಮಿನ್ಸ್ ಇದ್ದಾವೆ. ಇದೇನು ಪ್ರಾಣಿ ಶರೀರನ ಇದು? ಏನು ಮನಸ್ಸಿನ ಬಗ್ಗೆ ಯೋಚನೆ ಬೇಡ ನೋಡಿ. ಏನಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ. ನೀವು ವಿಚಾರ ಮಾಡಬೇಡಿ. ಈ ಈ ಈ ಆಹಾರದಲ್ಲಿ ಇಂಥದ್ದಿದೆ, ಈ ಆಹಾರದಲ್ಲಿ ಇಂಥದ್ದಿದೆ ಅನ್ನೋದೇನಿದೆಯೋ ಅದು ಜೀರ್ಣ ಆಗಿ ಮಾನವ ಶರೀರ ಆಗಿ ಬದಲಾವಣೆ ಹೊಂದಬೇಕು ಅಂದರೆ ಇಲ್ಲಿ ಅಗ್ನಿ ಚೆನ್ನಾಗಿರ್ಬೇಕಲ್ವ, ಜೀರ್ಣಶಕ್ತಿ ಚೆನ್ನಾಗಿರ್ಬೇಕಲ್ವ, ಮೆಟಬಾಲಿಸಮ್. ಅಗ್ನಿ ಅಂದ ತಕ್ಷಣ ಅದು ಅರ್ಥ ಆಗದೇ ಇರ್ಬೋದು. ಎಂಜೈಮ್ ಚೆನ್ನಾಗಿರ್ಬೇಕಲ್ವ, ಹಾರ್ಮೋನ್ ಚೆನ್ನಾಗಿರ್ಬೇಕಲ್ವ. ನಿಮ್ಮ ಹಾರ್ಮೋನ್ ಚೆನ್ನಾಗಿಲ್ಲ ಅಂದರೆ ಏನು ಉಂಡ್ರೂ ಶುಗರ್ ಆಗ್ತಾ ಕೂರ್ತಿಲ್ವ? ಈಗ ಇನ್ಸುಲಿನ್ ಕಮ್ಮಿ ಆಗಿದೆ ಅಂತ, ಥೈರಾಯ್ಡ್ ಹಾರ್ಮೋನ್ ಕಮ್ಮಿ ಇದೆ ಅಂತಂದು ಏನು ಮಾಡೋಕ್ಕೆ ಹೋದ್ರೂ ನಿಮ್ಮದು ಥೈರಾಯ್ಡ್ TSH ಕಮ್ಮಿ ಆಗ್ತಾ ಇಲ್ಲ ಅಲ್ವಾ? ಸೊ ಹಾರ್ಮೋನ್ ಉತ್ಪತ್ತಿನೇ ಸರಿ ಆಗ್ತಿಲ್ಲ, ಎಂಜೈಮ್ ಸರಿ ಆಗ್ತಿಲ್ಲ ಅಂದರೆ ನೀವು ಅಮೃತ ಉಂಡ್ರೂ ಏನು ಲಾಭ ಆಗುತ್ತೆ? ಅದಕ್ಕೆ ಈ ಅಗ್ನಿ ಚೆನ್ನಾಗಿ ಇಟ್ಕೋಬೇಕು. ಅದನ್ನೇ ಆಯುರ್ವೇದದಲ್ಲಿ ಅಗ್ನಿ ಚಿಕಿತ್ಸೆನೇ ಕಾಯ ಚಿಕಿತ್ಸೆ ಅಂತ ಕರೆದಿರೋದು, ಅಗ್ನಿ ಚಿಕಿತ್ಸೆನೇ ಚಿಕಿತ್ಸೆ ಅಂತ ಕರೆದಿರೋದು. ಹಾಗಾಗಿ ಅಗ್ನಿನ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಆಯುರ್ವೇದ ಜೀವನ ತರಬೇತಿ ತೊಗೊಳ್ರಿ, ಆಯುರ್ವೇದ ಡಾಕ್ಟ್ರನ್ನ ಭೇಟಿಯಾಗಿ ಅವರು ಅಗ್ನಿ ಹೆಂಗೆ ಚೆನ್ನಾಗಿ ನೋಡ್ಕೊಳ್ಳೋದು ಅಂತ ಹೇಳ್ತಾರೆ. ನೀವು ಹೀಗೆ ಕೂತ್ಕೊಂಡು ಬರೀ ಹೀಗೆ ಚರ್ಚೆ ಮಾಡಿದ್ರೆ ಇದ್ರಾಗ ಒಳ್ಳೇದು ಅಂತ ಚರ್ಚೆ ಮಾಡಿದ್ರೆ ನಾನು ಮಣ್ಣು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಇವೆಲ್ಲದಕ್ಕಿಂತ ತಿನ್ನೋಕ್ಕಾಗುತ್ತಾ? ತಿಂತೀರಾ? ಇಲ್ಲ ತಾನೇ? ಯಾಕೆ ಮಣ್ಣಲ್ಲಿ ಎಲ್ಲದೂ ಇದೆ. ನೀವೇನೇನು ವಿಟಮಿನ್ ಚರ್ಚೆ ಮಾಡ್ತೀರೋ ಅದೆಲ್ಲದೂ ಇದೆ. ಅದಲ್ಲ, ಹೀರ್ಕೊಳ್ಳಲ್ವ? ಈ ಶರೀರಕ್ಕೆ ಅದು ಒಗ್ಗುತ್ತಾ ಒಗ್ಗಲ್ವ? ಇದೂ ಇಂಪಾರ್ಟೆಂಟೇ ಹೊರತು ಯಾವುದೋ ಇಂಪಾರ್ಟೆಂಟ್ ಅಲ್ಲ.